ನನಗೇನೋ ಖುಷಿ ಆತವ. ಆದರೆ ಇದನ್ನ ನೋಡಿ ನನ್ನ ಮಗಂಗೂ ಖುಷಿಯಾಗಿರುತ್ತಲ್ಲ. ಮತ್ತೆ ಖಂಡಿತವಾಗ್ಲೂ ಖುಷಿಯಾಗಿರುತ್ತೆ. ಅವ್ನಿಗೆ ತುಂಬಾ ಇಷ್ಟ ಆಯ್ತು ಗೊತ್ತಾ. ಅವ್ನು ಸುಮ್ಮನೆ ಹಾಗೆಲ್ಲ ಮಾತಾಡ್ತಾನಷ್ಟೆ. ನಿಮ್ಗೆ ಗೊತ್ತಲ್ಲ ಅವನ ಬಗ್ಗೆ. ಪಾರು, ಈಗ ನನಗೊಂದು ಆಸೆ ಐತೆ. ಏನು? ನನ್ನ ಮಗನ ಜೊತೆ ಒಂದು ಫೋಟೋ ತಿಕ್ಕಬೇಕು ಅಂತ. ಅದೇನೋ ಮೊಬೈಲ್ನಾಗೆ ತೆಕ್ಕಂತಿರಲ್ಲ ಹಂಗೆ. ಯಾಕೆಂದ್ರೆ ಚಿಕ್ಕವನಿದ್ದಾಗ ಫೋಟೋ ತಗೊಂಡಿದ್ದು. ಈಗ ಒಂದು ದೊಡ್ಡವನಾಗವನಲ್ಲ, ಅವನ ಜೊತೆ ಒಂದೇ ಒಂದು ಫೋಟೋ ಬೇಕು ಅನಿಸ್ತೈತೆ. ಆದರೆ ಕೇಳಿದ್ರೆ ಅವನು ಸಿಟ್ಟು ಮಾಡ್ಕೋತಾನೆ, ಬೇಜಾರು ಮಾಡ್ಕೋತಾನೆ. ನಿಮಗೆ ಫೋಟೋ ಬೇಕು ಅಷ್ಟೇ ತಾನೇ? ನಾವೇ ಜಮಾನದಲ್ಲಿದ್ದೀವತ್ತೆ. ತಾಳಿ ಫೋಟೋ ನಾನ್ ತೋರಿಸ್ತೀನಿ. ನೋಡಿ. ಪಾರು, ಅಯ್ಯೋ ಅಯ್ಯೋ ಅಯ್ಯೋ, ನಾನು ನನ್ನ ಮಗ. ಅಯ್ಯೋ ಎಷ್ಟು ಚೆನ್ನಾಗೈತೆ. ಅದೇ ರೀ, ನಿಮ್ ಮಗ ನಿಮ್ನ ಅಪ್ಕೊಂಡಿರೋ ತರ ಫೋಟೋ ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ತಪ್ಕೊಂಡವನೇ ಅನ್ಸ್ತೈತೆ. ನಿಮ್ ಮಗ ನಿಮ್ಗೆ ಮುತ್ಕೊಡ್ತಿರೋ ತರ ಫೋಟೋನ ತೋರಿಸ್ಲಾ? ನೋಡಿ ನೋಡಿ, ನನ್ನ ಮಗ ಮುತ್ಕೊಡ್ತಾನೆ. ಅಯ್ಯೋ ಎಷ್ಟು ಚೆನ್ನಾಗೈತೆ ಪಾರು. ಪಾರು, ಇದೆಲ್ಲ ಹೆಂಗ್ ಮಾಡ್ದೆ? ಅತ್ತೆ, ಇದಕ್ಕೆ ಮೆಟಾ AI ಅಂತಾರೆ. ಏನ್ ಬೇಕಿದ್ರು ಮಾಡ್ಬೋದತ್ತ ಇದ್ರಲ್ಲಿ. ಹಂಗಾದ್ರೆ ನನ್ನ ಮಗನು ಸೇರ್ಸು. ಮತ್ತೆ ಇವಾಗ ಮಾಡಿದ್ದೀನಲ್ಲ, ನೀವು ಆದಷ್ಟು ಬೇಗ ನಿಜವಾಗ್ಲೂ ಒಂದಾಗಿ ಆಗ್ತೀರ. ನೋಡ್ತಾ ಇದ್ದೆ. ಸಂದಾಗೈತೆ. ಕ್ಯಾಲೆಂಡರ್ ಪ್ರಕಾರ ನನ್ಗೆ 2 ವಾರದ ಹಿಂದೆನೇ ಡೇಟ್ ಆಗಬೇಕಿತ್ತು. ಅಲ್ಲ, ಮುಂಚೆ ಎಲ್ಲ ಇರ್ರೆಗ್ಯುಲರ್ ಆಗಿ ಆಗ್ತಿತ್ತು. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಎಲ್ಲ ನಾರ್ಮಲ್ ಆಗಿತ್ತಲ್ಲ. ಆದರೂ ಯಾಕಾಗಲಿಲ್ಲ? ಹಾಗಿದ್ರೆ ನಾನು ಪ್ರೆಗ್ನೆಂಟ್ ಏನಾದರೂ ಆಗಿದ್ದೀನಾ? ಈಗಲೇ ಅದಕ್ಕೆ ಕಾಲ್ ಮಾಡಿ ಟೆಸ್ಟ್ ಮಾಡಿಸ್ಕೊತೀನಿ. ಬೇಡ, ನಾನು ಕೇಳೋ ಸಣ್ಣ ಪ್ರಶ್ನೆ ಆ ಮನೇಲಿ ದೊಡ್ಡ ಸಂಭ್ರಮನೇ ಕ್ರಿಯೇಟ್ ಮಾಡುತ್ತೆ. ನಿಧಿ ಅದಕ್ಕೆ ಎಲ್ಲ ಹೇಳಿದ್ದಾರೆ ನನಗೆ ನಾನು ಪ್ರೆಗ್ನೆಂಟ್ ಆಗ್ಬೋದು ಅಂತ. ಅಕಸ್ಮಾತಾಗಿ ಆಗದೆ ಹೋದರೆ ಪಾಪ ಅವ್ರು ಕಟ್ಟಿರೋ ಕನಸೆಲ್ಲ ನುಚ್ಚುನೂರಾಗತ್ತೆ. ಬೇಡ, ನಾನು ಹೀಗೆ ಇದ್ಬಿಡ್ತೀನಿ. ಆದರೂ ಮನಸ್ಸಲ್ಲಿ ಕ್ರಿಯೇಟ್ ಆಗಿರೋ ಡೌಟ್ನ ಕ್ಲಿಯರ್ ಮಾಡ್ಕೊಳ್ದೆ ಹೇಗಿರೋಕ್ಕಾಗತ್ತೆ? ಬರೀ ಇದೇ ವಿಷಯ ಕಾಡ್ತಾ ಇರುತ್ತೆ. ಏನು ಮಾಡಲಿ ಯಾರಿಗೂ ಗೊತ್ತಿಲ್ಲದಂಗೆ ನಾನೇ ಮೆಡಿಕಲ್ ಶಾಪಿಗೆ ಹೋಗಿ ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಟೆಸ್ಟ್ ಮಾಡಿದರೆ ಇದೇ ಬೆಸ್ಟ್ ಐಡಿಯಾ. ಅಕಸ್ಮಾತಾಗಿ ಏನಾದರೂ ಪಾಸಿಟಿವ್ ಬಂದರೆ ನಾನೇ ಎಲ್ರಿಗೂ ಸ್ವೀಟ್ ಹಂಚಿ ವಿಷಯನ ಕನ್ಫರ್ಮ್ ಮಾಡಿಬಿಡ್ತೀನಿ. ಎಲ್ಲದಕ್ಕಿಂತ ಇದೇ ಬೆಸ್ಟ್ ಐಡಿಯಾ. ರಾಣಿ, ಯಾಕೆ ನೀನು ನನ್ನ ತಲೆ ಬಾಚ್ತಾ ಇದೆಯಾ? ಯಾಕಂದ್ರೆ ನಾವು ನೀಟಾಗಿ ಕಾಣಿಸ್ಬೇಕು ಅದಕ್ಕೆ. ನಾನು ರಾಜನ್ ತರ ಇರ್ತೀನಿ, ರಾಜ್ಕುಮಾರನ್ ತರ ಕಾಣ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇವಾಗ ನಾನು ಹಂಗೆ ಕಾಣ್ತಾ ಇಲ್ವಾ? ನೀವೇ ದೊರ ಅನ್ನಕ್ಕೆ ಏನ್ ಕೇಳೋದೇನ್ ಬಂತು? ಆದ್ರೂ ತುಂಬಾ ಜನ ನಿಮ್ಮ ನೋಡಿ ಕಲಿಯರಿರ್ತಾರಲ್ವಾ, ಅದಕ್ಕೆ ಇದು. ನನಗೂ ನನ್ನನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ನಾನು ಮುಂಚಿನ ಥರ ಪೆದ್ದ ಅಲ್ಲ, ಇವಾಗ ನಾನು ಬುದ್ಧಿವಂತ ಆಗಿದ್ದೀನಿ. ಇಷ್ಟು ದಿನ ನೀನು ನನ್ನನ್ನು ರೆಡಿ ಮಾಡ್ತಾ ಇದ್ದೆ ಅಲ್ವಾ, ಇವಾಗ ನಾನು ನಿನ್ನನ್ನು ರೆಡಿ ಮಾಡ್ತೀನಿ. ಏನು, ನನ್ನ ನೀವು ರೆಡಿ ಮಾಡ್ತೀರಾ? ನನ್ನ ಕೂದಲು ಬಾಚಕ್ಕೆ ಸಾನೆ ಕಷ್ಟ ಆಯ್ತದೆ. ಇಲ್ಲ, ನಾನು ಈ ಸೀರೆ ತೆಗೆದು ಬೇರೆ ಸೀರೆ ಉಡಿಸ್ತೀನಿ. ದೊರೆ ಬ್ಯಾಡ ದೊರೆ, ಈಗ ನಾನು ಹುಟ್ಟಿರೋ ಸೀರೆ ಚಂದಾಗೆ ಆಯ್ತಲ್ಲ. ಇಲ್ಲ, ನಾನು ಬೇರೆ ಸೀರೆ ಉಡಿಸ್ಲೇಬೇಕು. ಹಾ, ಇವಾಗಿರೋ ಸೀರೆ ಮ್ಯಾಗೆ ಉಡಿಸ್ಬಿಡಿ. ಅಯ್ಯೋ ರಾಣಿ, ನೀನೇನ್ ಪೆದ್ದಿನ? ಯಾರಾದ್ರೂ ಹಾಕೊಂಡಿರೋ ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಹಾಕೋತಾರಾ? ಇಲ್ಲ ತಾನೆ.
ಹಾಕ್ಕೊಂಡಿರೋ ಬಟ್ಟೆನ ತೆಗೆದು ಬೇರೆ ಬಟ್ಟೆ ಹಾಕ್ಕೋಬೇಕು ಆಯಿತಾ? ನಾನು ನಿಂಗೆ ಸೀರೆ ಉಡಿಸ್ತೀನಿ. ಅಯ್ಯೋ ಬ್ಯಾಡ ದೊರೆ. ಬಿಡು ರಾಣಿ. ದೊರೆ ನಿಮ್ದು ಅಮ್ಮಯ್ಯ ಅಂತೀನಿ, ಬ್ಯಾಡ ದೊರೆ. ರಾಣಿ ಸುಮ್ಮನೆ ಇರಬೇಕು ಅಷ್ಟೇ, ಬಿಡು. ಇರು ತಿಂತೆ. ರಾಣಿ, ದೊರೆ ಯಾಕೆ ರಾಣಿ ತಳ್ತಾ ಇದೆಯಾ? ದೊರೆ ಅಲ್ಲಿ ನೋಡಿ. ಏನಾಯ್ತಮ್ಮ? ಅಯ್ಯೋ ಅತ್ತೆ, ಏನಿಲ್ಲ. ಇಲ್ಲಮ್ಮ, ಆಯ್ತು. ರಾಣಿ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ರಾಣಿಗೆ ಅಯ್ಯೋ ದೊರೆ, ಅದೆಲ್ಲ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ನಾನು ಹೇಳ್ತೀನಿರು. ಅಮ್ಮ, ನಾನು ರಾಣಿಗೆ ಸೀರೆ ಉಡ್ಸೋದಕ್ಕೆ ಸೆರಗು ತೆಗಿತಾ ಇದ್ದೆ, ಅಷ್ಟರಲ್ಲಿ ನೀನು ಬಂದೆ. ನಾನು ಆಮೇಲೆ ಬರ್ತೀನಮ್ಮ. ಅಮ್ಮ ಬೇಡ ಇರು, ನೀನೇನೋ ಮಾತಾಡಬೇಕು ಅಂತ ಬಂದಲ್ಲ, ನೀನು ಮಾತಾಡು. ಏನಮ್ಮ ರಾಣಿ, ಕೆನ್ನೆ ಎಲ್ಲ ಕೆಂಪಾಗಿದೆ? ಅಯ್ಯೋ ಅತ್ತೆ. ರಾಣಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಇತ್ತು ಮಾತಾಡೋಕ್ಕೆ.